ಇನ್ ಒಂದು ಮಾತಾಡಿದ್ರೆ ನನ್ನ ತಂಗಿ ಬಗ್ಗೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅಲ್ಲಿ ಏನೇ ವಿಷಯ ನಡೆದಿರ್ಲಿ, ಆದ್ರೆ ಅಣ್ಣ ಸುಶಾಂತ್ ಅವ್ರ ಮೇಲೆ ಕೈ ಮಾಡಬಾರ್ದಾಗಿತ್ತಲ್ವಾ? ಈಗ ಅವ್ರು ಎಲ್ಲಿದಾರಮ್ಮ? ಕೋಪದಲ್ಲಿ ಇಲ್ಲಿಂದ ಹೊರಟೋದ್ರು. ಮನೆಗ್ ಬಂದ್ರ ಇಲ್ವಾ ಅಂತ ನೀವೇ ನೋಡಿ ಹೇಳ್ಬೇಕು. ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಅಕ್ಕ. ಹಾ. ನಿಮ್ಮಣ್ಣ ಹೋಗ್ತಾರೆ ಅಂದಿದ್ರೆ ನಾನೇ ಬೇಡ ಅಂತಿದ್ದೆ. ನನಗೂ ಒಂದ್ ಮಾತು ಹೇಳ್ದೆ ಹೋಗಿದ್ದಾರೆ. ಇವಾಗ ಏನ್ ಮಾಡೋದಚ್ಚು? ಅದ್ಕೆ ಅಣ್ಣ ಇಲ್ಲಿಗೆ ಬರೋದ್ರೊಳಗೆ ನಾವೇ ಶಾಂತಿ ನಿವಾಸಕ್ಕೆ ಹೋಗಿ ಅಲ್ಲಿ ಏನಾಗಿದೆ ಏನು ಅಂತ ನೋಡ್ಕೊಂಡ್ ಬರೋಣವಾ? ಸರಿ, ನೀನ್ ಹೇಳೋದು ಸರಿ, ಬಾ ಹೋಗೋಣ. ಆದ್ರೂ ಇವ್ರು ಯಾಕೆ ಅಳಿಯಂದ್ರ ಮೇಲೆ ಕೈ ಮಾಡಿದ್ರು? ಅದೇನೇ ಇದ್ರು ಮಾತಾಡಿ ಬಗೆಹರಿಸ್ಕೋಬೋದಿತ್ತು. ಸರಿ ನಡಿ ಹೋಗೋಣ. ಬನ್ನಿ ಅದ್ಕೆ. ನಾನೇ ಅವ್ರ ಹತ್ರ ಬಂದು ಕ್ಷಮೆ ಕೇಳ್ತೀನಿ. ಎಲ್ಲೋಗ್ತಾ ಇದ್ದೀರಾ ನೀವು? ನೀವು ಬಂದ್ಬಿಟ್ರಾ? ಪರವಾಗಿಲ್ಲ, ಬನ್ನಿ ವಾಪಸ್ ಹೋಗೋಣ. ಎಲ್ಲಿಗೆ? ಅಣ್ಣ ಶಾಂತಿ ನಿವಾಸಕ್ಕಣ್ಣ. ಅದೇನೋ ನಡಿಬಾರ್ದು ನಡೆದು ಹೋಯ್ತು. ಹೋಗ್ಲಿ ಬಿಡು. ಬಟ್ ಇವಾಗ ಬಾ, ಸಮಾಧಾನ ಮಾಡ್ಬಿಟ್ಟು ಬರೋಣ. ಬೇಡ ಕಂದ, ಇಲ್ಲ. ಇದಕ್ಕೂ ಮುಂಚೆ ನಾನೇ ಹೇಳಿದ್ದೆ ತಾನೆ, ಅಲ್ಲೋಗಿ ಮಾತಾಡಿ ಸಮಾಧಾನ ಮಾಡ್ಬಿಟ್ ಬಾ ಅಂತ. ಆದ್ರೆ ನಾ ಹೇಳಿದ ಕೂಡಲೇ ನೀವು ಹೋಗದೆ ಇದ್ದಿದ್ದು ಬಹಳ ಒಳ್ಳೇದಾಯ್ತು. ರೀ, ಈಗ ತಾನೇ ಸಾಧನ ಫೋನ್ ಮಾಡಿ ನಮಗಲ್ಲಿ ನಡೆದಿರೋ ವಿಷಯ ಎಲ್ಲ ಹೇಳಿದ್ದಾರೆ. ಇರ್ಲಿ, ಆಗಿದ್ದೇನೋ ಆಗೋಯ್ತೀಗ. ಅಚ್ಚು ಹೇಳ್ದಂಗೆ ಹೋಗಿ ಸರಿ ಮಾಡಿ ಬರೋಣ ಬನ್ನಿ. ಯಾವುದನ್ನು ಸರಿ ಮಾಡಿ ಬರ್ತೀಯ ಸುಮಾ? ದುಶ್ಚಟಕ್ ಬಿದ್ದು ಕುಡಿದು ಜ್ಞಾನ ಇಲ್ಲದೆ ಇದಾನಲ್ಲ ಆ ವ್ಯಕ್ತಿನ ಸರಿ ಮಾಡ್ತೀಯಾ? ಏನ್ ಮಾತು ಅಂತ ಆಡ್ತಾ ಇದೀಯ ನೀನು? ಯಾರಿಗ್ ಮಾತಾಡ್ತೀನಿ, ಏನ್ ಮಾತಾಡ್ತೀನಿ ಅಂತ ಗೊತ್ತಿಲ್ಲದೆ ಹೆಂಗಂದ್ರಂಗ್ ಮಾತಾಡ್ತಿದ್ದೆಲ್ಲ ನಾಲ್ಗೆ, ಅದನ್ನ ಸರಿ ಮಾಡಿ ಬರ್ತೀಯಾ? ಮನುಷ್ಯತನಕ್ಕಿರಬೇಕಾದ ವಿವೇಕನ ಕಳ್ಕೊಂಡು ಅವಿವೇಕಿಯಾಗಿ ಕುಡುಕತನಕ್ಕೆ ಬಲಿಯಾಗಿದ್ದಾನಲ್ಲ, ಆ ದುಶ್ಚಟನ ಸರಿ ಮಾಡಿ ಬರ್ತೀಯಾ? ಹೇಳು, ಯಾವುದನ್ನ ಸರಿ ಮಾಡ್ತೀಯಾ? ಹೇಳು ಸುಮತಿ. ಅಣ್ಣ, ನನಗೂ ನಿನಗೂ ಈ ಕುಡಿಯೋರಂದ್ರನೇ ಆಗಲ್ಲ. ಆದ್ರೆ ಸುಶಾಂತ್ ಆತರ ನಡ್ಕೋಬೇಕಂದ್ರೆ ಬೇರೆ ಏನೋ ಕಾರಣ ಇರುತ್ತಲ್ವಣ್ಣ. ನಾವ್ ಅದನ್ನ ಸರಿ ಮಾಡಿ ಮಾತಾಡ್ಕೊಂಡ್ ಬರೋಣ ಬಾ. ಹೌದ್ರಿ, ಎಷ್ಟೇ ಆದ್ರೂ ಅವ್ರು ನಮ್ಮನೆ ಅಳಿಯಂದ್ರಲ್ವಾ? ಸುಮತಿ, ನೀವಿಬ್ರು ಹೇಳ್ತಾರದನ್ನ ಒಪ್ಕೋತೀನಿ, ಇಲ್ಲ ಅಂದಿಲ್ಲ. ಆದ್ರೆ ಒಬ್ಬ ಮನುಷ್ಯ ಏನೇ ಕುಡಿದಿದ್ರು ಅವನಿಗೆ ಪ್ರಜ್ಞೆ ಅಂತ ಒಂದಿರುತ್ತಲ್ವಾ? ಕುಡಿದಿದ್ದಾರೆ ಅಂದ ಮಾತ್ರಕ್ಕೆ ಹ್ಯಾಕ್ ಬೇಕಾಗಿ ಮಾತಾಡ್ಬಿಟ್ರೆ ಎಲ್ಲ ಸರಿ ಆಗ್ಬಿಡುತ್ತಾ? ಯಾವುದು ಸರಿಯಾಗಲ್ಲ. ಅದ್ ಸರಿ, ಕೋಪದಲ್ಲಿ ನನ್ನ ಮೇಲೆ ನಾಕೊಂದು ಮಾತಂದ, ನನಗೇನೇನು ಅಂದ, ಅದೆಲ್ಲ ಸಹಿಸ್ಕೊಂಡೆ ತಾನೆ. ಆದ್ರೆ ಅವನ ಒಳ ಮನಸ್ಸಲ್ಲಿ ನಿನ್ನ ಮೇಲೆ ಇದ್ದಿದ್ದ ಅಭಿಪ್ರಾಯ ಏನಮ್ಮ? ನನಗೆ ಅವನ ಬಗ್ಗೆ ತುಂಬಾ ಗೌರವ, ಹೆಮ್ಮೆ ಇತ್ತು. ಆದ್ರೆ ಅವನ್ ಬಾಯಿಂದ ಬಂದಿದ್ದ ಮಾತೆಲ್ಲ ಕೇಳಿ ಮಣ್ಪಾಲಾಗೋಯ್ತು ಕಣಮ್ಮ. ಅವನ್ ಹೋಗಿ ಅಣ್ಣ ಪ್ಲೀಸ್, ನಿನಗ್ ನೋವಾಗಿದೆ, ನನ್ಗೆ ಅರ್ಥ ಆಗ್ತಿದೆ. ಆದ್ರೆ ಅದನ್ನ ಹೀಗೆ ಬಿಟ್ಬಿಡಕ್ಕಾಗತ್ತ ನಾವು? ನೀನೇ ಹೇಳು, ಯೋಚನೆ ಮಾಡು ಸ್ವಲ್ಪ. ಕಂದ, ನಾನ್ ಮಾಡಿದ್ ಒಳ್ಳೇದಲ್ಲ ಅಂತ ನೀನ್ ಭಯ ಪಡಕ್ ಹೋಗ್ಬೇಡ. ನನ್ನ ಪ್ರಕಾರ ಈ ವಿಷಯನ ಇಲ್ಲೇ ಬಿಟ್ಬಿಡೋದು ಒಳ್ಳೇದು. ಕಂದ, ಒಂದ್ ಸ್ವಲ್ಪ ದಿನ ಕಳೀಲಿ. ಅವನಿಗೆ ತಾನು ಮಾಡಿದ ತಪ್ಪು ಅಂತ ಅನ್ಸತ್ತಲ್ಲ, ಆಗ ಬೇಕಾದ್ರೆ ಒಂದ್ಸರಿ ಹೋಗಿ ಮಾತಾಡ್ ನೋಡೋಣ. ಅಮ್ಮ, ನಾನು ಹೇಳೋದಿಷ್ಟೇ, ಸದ್ಯಕ್ಕೆ ಆ ಮನೆಯವ್ರ ಜೊತೆಲಿ ವಿಷಯ ಮಾತಾಡೋದೇ ಬೇಡ. ಒಳಗ್ ನಡೀರಿ. ರೀ, ಏನ್ರಿ ಹೀಗನ್ಬಿಟ್ರೆ? ಹೋಗ್ ಬರೋಣ ಬನ್ನಿ. ಬಿಡಿಸಿ ಹೇಳ್ತಾ ಇದೀನಲ್ಲ ಸುಮತಿ, ಅರ್ಥ ಆಗ್ತಾ ಇಲ್ಲ ನಿನಗೆ? ನಮ್ಮ ಮನೆಯಿಂದ ಒಬ್ಬರಾದ್ಮೇಲೆ ಒಬ್ರು ಹೋಗಿ ಆ ವಿಷಯನ ಮಾತಾಡೋದು ಬೇಡ. ಅದರಿಂದ ಹೊಸ ಸಮಸ್ಯೆಗಳು ಸೃಷ್ಟಿ ಆಗೋದು ಬೇಡ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಅಮ್ಮ ಅವನು ಕಂಠಪೂರ್ತಿ ಕುಡಿದು ಬಂದಿದ್ದಾನೆ.
ನೀವ್ ಹೋಗಿ ಏನೇ ಹೇಳಿದ್ರು ಅವ್ನ್ ತಲೆಗೆ ಹೋಗಲ್ಲ. ನಿಮ್ ಮಾತೆ ಅವ್ನ್ ಕಿವಿಗೆ ಬೀಳಲ್ಲ ಅಂದ್ಮೇಲೆ ನೀವ್ ಯಾಕೆ ಅಲ್ಲಿಗೆ ಹೋಗ್ತೀರಾ? ನಡೀರಿ ಒಳಗೆ, ರೀ ನಡಿ ಒಳಗೆ ಎಂದೆ. ನನ್ನ ತಂಗಿ ಬಗ್ಗೆ ಮಾತಾಡಿ ಅವನು ಹುಡ್ಕೊಂಡಿರೋದೇ ಹೆಚ್ಚು.